ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ ಅಧ್ಯಾಯ 5 ಆಗಿರತಕ್ಕಂತಹ ಜೀವದ ಮೂಲ ಘಟಕ ಎಂಬ ಪಾಠದ ಪಠ್ಯಪೂರಕ ಪ್ರಶ್ನೆ ಅಂದರೆ ಪಠ್ಯದ ಒಳಭಾಗದ ಪ್ರಶ್ನೋತ್ತರಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಜೀವಕೋಶಗಳನ್ನು ಯಾರು ಆವಿಷ್ಕರಿಸಿದರು ಮತ್ತು ಹೇಗೆ ಆವಿಷ್ಕರಿಸಿದರು ಅಂತ ಕೇಳಿರ್ತಾನೆ. ರಾಬರ್ಟ್ ಹುಕ್ ಮೊದಲ ಬಾರಿಗೆ ಜೀವಕೋಶಗಳನ್ನು ಆವಿಷ್ಕರಿಸಿದರು. ಅವರು ತೆಳುವಾದ ಕಾರ್ಕ್ ಪದರದಲ್ಲಿ ಆರಂಭಿಕ ಹಂತದ ಸೂಕ್ಷ್ಮದರ್ಶಕದ ಸಹಾಯದಿಂದ ಜೀವಕೋಶಗಳನ್ನು ಏನು ಮಾಡ್ತಾರೆ ಗಮನಿಸಿದರು ಅಂತ ನಾವು ಬರೀಬೇಕಾಗ್ತದೆ. ಅಂದರೆ ರಾಬರ್ಟ್ ಹುಕ್ನವರು ಏನು ಮಾಡ್ತಾರೆ, ಮೊದಲ ಬಾರಿಗೆ ಜೀವಕೋಶಗಳನ್ನು ಕಂಡಿಡತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಅವರು ತೆಳುವಾದ ಕಾರ್ಕ್ ಅಂದರೆ ಕ್ಯಾಪ್ ಹಾಕೋದು ಅಂತ, ಕಾರ್ಕ್ ಪದರದಲ್ಲಿ ಆರಂಭಿಕ ಹಂತದ ಸೂಕ್ಷ್ಮದರ್ಶಕದ ಸಹಾಯದಿಂದ ಈ ಜೀವಕೋಶಗಳನ್ನು ಏನು ಮಾಡ್ತಾರೆ ಮೊದಲಿಗೆ ಗಮನಿಸ್ತಾರೆ. ಹಾಗಾದರೆ ಎರಡನೇ ಪ್ರಶ್ನೆ ನೋಡಿ, ಜೀವಕೋಶವನ್ನು ಜೀವಿಯ ರಚನೆಯ ಮತ್ತು ಕಾರ್ಯನಿರ್ವಹಣೆಯ ಮೂಲ ಘಟಕ ಎಂದು ಏಕೆ ಕರೆಯುತ್ತಾರೆ? ಜೀವಕೋಶವನ್ನು ಜೀವಿಯ ಒಂದು ರಚನೆ ಆಗಬೇಕಂದ್ರೆ ಮತ್ತು ಕಾರ್ಯನಿರ್ವಹಣೆಯ ಮೂಲ ಘಟಕ, ಆ ಒಂದು ಜೀವಿ ಆ ಒಂದು ಕಾರ್ಯ ನಿರ್ವಹಿಸ್ತಲ್ಲ, ಏನೇನು ಕಾರ್ಯವನ್ನು ನಿರ್ವಹಿಸ್ತಲ್ಲ ಅದಕ್ಕೆಲ್ಲದಕ್ಕೂ ಮೂಲ ಕಾರಣ ಯಾಕೆ ಅಂತ ಕೇಳಕತ್ತಾನೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ವಿಭಿನ್ನ ಗಾತ್ರ ಮತ್ತು ಆಕಾರ ಹೊಂದಿರುವ ಜೀವಿಗಳೆಲ್ಲವೂ, ವಿಭಿನ್ನ ಗಾತ್ರ ಮತ್ತು ಆಕಾರ ಹೊಂದಿರುವ ಜೀವಿಗಳೆಲ್ಲವೂ ಜೀವಕೋಶವೆಂಬ ಮೂಲಭೂತ ಘಟಕದಿಂದಾಗಿವೆ. ಯಾವುದೇ ಆಕಾರ ಆಗಿರ್ಬೋದು, ಯಾವುದೇ ಗಾತ್ರವನ್ನು ಹೊಂದಿರಬಹುದು, ಎಲ್ಲವುಗಳು ಕೂಡ ಏನಾಗಿರ್ತವೆ ಜೀವಕೋಶ ಎಂಬ ಮೂಲ ಘಟಕವನ್ನು ಹೊಂದಿದ್ದಾವೆ. ಮತ್ತು ಈ ಜೀವಕೋಶಗಳು ಏನು ಮಾಡ್ತವಪ್ಪ ಅಂದರೆ ಜೀವಿಗೆ ಅಗತ್ಯವಾದ ಮೂಲಭೂತ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಆ ಒಂದು ಜೀವಿ ಐತಲ್ಲ, ಆ ಜೀವಿಯ ಮೂಲಭೂತ ಕಾರ್ಯಗಳು ಏನೇನದಾವಲ್ಲ ಆ ಎಲ್ಲ ಕಾರ್ಯಗಳಿಗೂ ಕೂಡ ಏನು ಮಾಡ್ತದಪ್ಪ ಅಂದರೆ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಜೀವಕೋಶಗಳು ಮಾಡ್ತವೆ. ಆದ್ದರಿಂದ ಜೀವಕೋಶವನ್ನು ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಮೂಲ ಘಟಕ ಎನ್ನುವರು. ಓಕೆನಾ? ಯಾವುದೇ ಗಾತ್ರ ಆಗಿರ್ಬೋದು, ಯಾವುದೇ ಆಕಾರವನ್ನು ಹೊಂದಿರತಕ್ಕಂಥ ಜೀವಿಗಳು ಕೂಡ ಏನಾಗಿರ್ತವೆ ಮೂಲ ಘಟಕ ಎಂಬ ಒಂದು ಜೀವಕೋಶ ಎಂಬ ಮೂಲ ಘಟಕವನ್ನು ಹೊಂದಿರ್ತದೆ. ಆ ಜೀವಕೋಶ ಏನು ಮಾಡ್ತದಪ್ಪ ಅಂದ್ರೆ ಆ ಒಂದು ಜೀವಿಗೆ ಎಲ್ಲ ಮೂಲಭೂತ ಕಾರ್ಯಗಳನ್ನು ನಿರ್ವಹಿಸತಕ್ಕಂಥ ಕೆಲಸವನ್ನು ಈ ಒಂದು ಜೀವಕೋಶ ಮಾಡೋದ್ರಿಂದ ನಾವು ಜೀವಕೋಶಕ್ಕೆ ಏನಂತ ಕರಿತೀವಿ ಅಂದರೆ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಮೂಲ ಘಟಕ ಎಂದು ಕರಿತೀವಿ. ಇನ್ನು 5ನೇ ಪ್ರಶ್ನೆ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಂತಹ ವಸ್ತುಗಳು ಒಳಗೆ ಮತ್ತು ಹೊರಗೆ ಹೇಗೆ ಚಲಿಸುತ್ತವೆ ಚರ್ಚಿಸಿ ಅಂತ ಕೇಳ್ತಾನೆ. ಸೊ ಹೆಂಗಪ್ಪ ಇವು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಂಥ ವಸ್ತುಗಳು ಒಳಗೆ ಹೊರಗೆ ಚಲಿಸ್ತವೆ ಅಂದ್ರೆ ಯಾವ ವಿಧಾನದ ಮೂಲಕ ಅಂದ್ರೆ ವಿಸರಣೆ ಕ್ರಿಯೆಯ ಮೂಲಕ ಚಲಿಸುತ್ತವೆ. ವಿಸರಣೆ ಕ್ರಿಯೆಯ ಮೂಲಕ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಂಥ ವಸ್ತುಗಳು ಜೀವಕೋಶದ ಒಳಗೆ ಮತ್ತು ಹೊರಗೆ ಚಲಿಸುತ್ತವೆ. ಹಾಗಾದರೆ ವಿಸರಣೆ ಅನ್ನೋದ್ರ ಕಾನ್ಸೆಪ್ಟ್ ಬಗ್ಗೆ ನೋಡ್ತಾ ಹೋಗೋಣ. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಂತಹ ವಸ್ತುಗಳ ಸಾರತೆಯು ಜೀವಕೋಶದ ಒಳಗಿನ ಸಾರತೆಗಿಂತ ಹೆಚ್ಚಾಗಿ ಇದ್ದರೆ ಅವು ಜೀವಕೋಶದ ಒಳಗೆ ಚಲಿಸುತ್ತವೆ. ಓಕೆನಾ? ಇನ್ನು 4ನೇ ಪ್ರಶ್ನೆ ನೋಡಿ, ಕೋಶ ಪೊರೆಯನ್ನು ಅರೆವ್ಯಾಪ್ಯ ಪೊರೆ ಎಂದು ಕರೆಯಲು ಕಾರಣವೇನು? ಕೋಶ ಪೊರೆಯನ್ನು ಅರೆವ್ಯಾಪ್ಯ ಪೊರೆ ಎಂದು ಕರೆಯಲು ಕಾರಣವೇನು ಅಂತ ಕೇಳ್ತಾನೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಕೋಶ ಪೊರೆಯು ನಿರ್ದಿಷ್ಟ ವಸ್ತುಗಳಿಗೆ ಮಾತ್ರ ತನ್ನ ಮೂಲಕ ಸಾಗಾಣಿಕೆಗೆ ಅವಕಾಶ ನೀಡುವುದರಿಂದ. ಕೋಶ ಪೊರೆ ಏನೈತಲ್ಲ ಸೆಲ್ ಮೆಂಬ್ರೇನ್, ಅದು ನಿರ್ದಿಷ್ಟ ವಸ್ತುಗಳಿಗೆ ಅಂದರೆ ಆ ಜೀವಕೋಶಕ್ಕೆ ಬೇಕಾದಂಥ ವಸ್ತುಗಳನ್ನು ಮಾತ್ರ ಒಳಗೆ ಅಂದರೆ ಆ ಒಂದು ಜೀವಕೋಶದ ಒಳಭಾಗಕ್ಕೆ ಹೋಗಲು ಅವಕಾಶವನ್ನು ಮಾಡಿಕೊಡ್ತೈತಿ. ಹಾಗಾಗಿ ಅದನ್ನು ನಾವೇನು ತಗೊಳ್ತೇವಪ್ಪ ಅಂದ್ರೆ ಅರೆ ವ್ಯಾಪ್ಯ ಪೊರೆ ಎಂದು ಕರೆಯುತ್ತೇವೆ. ಕೋಶ ಪೊರೆಯು ನಿರ್ದಿಷ್ಟ ವಸ್ತುಗಳಿಗೆ ಮಾತ್ರ ತನ್ನ ಮೂಲಕ ಸಾಗಾಣಿಕೆಗೆ ಅವಕಾಶ ನೀಡುವುದರಿಂದ ಅದನ್ನು ಅರೆ ವ್ಯಾಪ್ಯ ಪೊರೆ ಎಂದು ಕರೆಯುತ್ತೇವೆ. ಇನ್ನು 5ನೇ ಪ್ರಶ್ನೆ, ತಮ್ಮದೇ ಆದ ಅನುವಂಶೀಯ ವಸ್ತುವನ್ನು ಹೊಂದಿರುವ 2 ಕಣದಗಳನ್ನು ನೀವು ಹೆಸರಿಸಬಲ್ಲಿರಾ ಅಂತ ಕೇಳ್ತಾನೆ. ತಮ್ಮದೇ ಆದ ಅನುವಂಶೀಯ ವಸ್ತು DNA ಅನ್ನು ಹೊಂದಿರಬೇಕು. ಅವು ಯಾವಪ್ಪ ಅಂದರೆ ಒಂದು ನ್ಯೂಕ್ಲಿಯಸ್ ಆಗಿರ್ತದೆ, ಇನ್ನೊಂದು ಮೈಟೋಕಾಂಡ್ರಿಯಾ ಆಗಿರ್ತದೆ. ಓಕೆನಾ? ಇನ್ನು 6ನೇ ಪ್ರಶ್ನೆ, ಕೆಲವು ಭೌತಿಕ ಅಥವಾ ರಾಸಾಯನಿಕ ಪ್ರಭಾವದಿಂದಾಗಿ ಒಂದು ಜೀವಕೋಶದ ಕೋಶೀಯ ವ್ಯವಸ್ಥೆಯು ನಾಶವಾದರೆ ಏನಾಗಬಹುದು? ಕೆಲವು ಭೌತಿಕ ಅಥವಾ ರಾಸಾಯನಿಕ ಪ್ರಭಾವದಿಂದಾಗಿ ಒಂದು ಜೀವಕೋಶದ ಕೋಶೀಯ ವ್ಯವಸ್ಥೆಯು ನಾಶವಾದರೆ ಏನಾಗಬಹುದು ಅಂತ ಕೇಳ್ತಾರೆ. ಕೋಶೀಯ ಉಸಿರಾಟ, ಪೋಷಣೆ ಹಾಗೂ ಸಾಗಾಣಿಕೆಯಂತಹ ಕ್ರಿಯೆಗಳು ನಿಂತು ಹೋಗಿ
ಕೊನೆಗೆ ಜೀವಕೋಶ ಏನಾಗ್ತದಪ್ಪ ಅಂದರೆ ಸತ್ತು ಹೋಗ್ತದೆ. ಇನ್ನು 7ನೇ ಪ್ರಶ್ನೆ, ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಚೀಲಗಳೆಂದು ಕರೆಯಲು ಕಾರಣವೇನು? ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಚೀಲಗಳಂತ ಕರೀತಾರೆ. ಯಾಕಪ್ಪ ಅಂತ ಕೇಳಿದರೆ, ಕೋಶವೊಂದು ಹಾಳಾದರೆ ಅಥವಾ ಮುದಿಯಾದರೆ ಅಂದರೆ ವಯಸ್ಸಾದರೆ ಅದರೊಳಗಿನ ಲೈಸೋಸೋಮ್ಗಳು ಒಡೆದು ಜೀರ್ಣಕಾರಕ ಕಿಣ್ವಗಳು ಬಿಡುಗಡೆಯಾಗುತ್ತವೆ. ಯಾವುದಾದ್ರೂ ಒಂದು ಜೀವಕೋಶ ಹಾಳಾದ್ರೆ, ಗಾಯವಾದ್ರೆ ಅಥವಾ ವಯಸ್ಸಾದರೆ ಅದರೊಳಗಡೆ ಇರ್ತಕ್ಕಂಥ ಲೈಸೋಸೋಮ್ಗಳು ಏನು ಮಾಡ್ತಾವೆ, ಒಡೆದು ಜೀರ್ಣಕಾರಕ ಕಿಣ್ವಗಳನ್ನು ಬಿಡುಗಡೆ ಮಾಡ್ತವೆ. ಈ ಕಿಣ್ವಗಳು ಇಡೀ ಜೀವಕೋಶವನ್ನು ಜೀರ್ಣಿಸಿ ಬಿಡುತ್ತವೆ. ಆದ್ದರಿಂದ ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಚೀಲಗಳೆಂದು ಕರೆಯುತ್ತೇವೆ. ಇನ್ನು 8ನೇ ಪ್ರಶ್ನೆ ನೋಡಿ, ಪ್ರೋಟೀನ್ಗಳ ಸಂಶ್ಲೇಷಣೆಯು ಜೀವಕೋಶದ ಯಾವ ಭಾಗದಲ್ಲಿ ಆಗ್ತದೆ? ಪ್ರೋಟೀನ್ಗಳ ಸಂಶ್ಲೇಷಣೆಯು ಜೀವಕೋಶದ ಯಾವ ಭಾಗದಲ್ಲಿ ಆಗುತ್ತದೆ ಅಂತ ಕೇಳ್ತಾನೆ. ರೈಬೋಸೋಮ್ಗಳೆಂಬ ಪೊರೆರಹಿತ ಕಣದಂಗಗಳು ರೈಬೋಸೋಮ್ಗಳೆಂಬ ಪೊರೆರಹಿತ ಕಣದಂಗಗಳು ಪ್ರೋಟೀನ್ಗಳ ಸಂಶ್ಲೇಷಣೆಯಲ್ಲಿ ಪಾಲ್ಗೊಳ್ಳುತ್ತವೆ. ಓಕೆ, ಸೊ ಇದಾಗಿತ್ತು ಇಂದಿನ ವಿಡಿಯೋ. ಅಂದರೆ ಇದು ಜೀವದ ಮೂಲ ಘಟಕ ಎಂಬ ಪಾಠದ ಪಠ್ಯದ ಒಳಭಾಗದ ಪ್ರಶ್ನೋತ್ತರಗಳು ಇವಾಗಿರ್ತವೆ. ಓಕೆ, ಇನ್ನು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ. ಓಕೆನಾ? ಏನಪ್ಪ ಈ ಅಭ್ಯಾಸದ ಪ್ರಶ್ನೆಗಳು, ಎಲ್ಲಿಂದ ಸ್ಟಾರ್ಟ್ ಆಗ್ತವೆ? 1ನೇ ಕ್ವಶನ್ ಏನಿದೆ, ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳನ್ನು ಹೋಲಿಸಿ ಮತ್ತು ಅವು ಯಾವ ವಿಧಗಳಲ್ಲಿ ಪರಸ್ಪರ ಭಿನ್ನವಾಗಿವೆ ಅನ್ನೋದನ್ನು ಬರೆಯಿರಿ ಅಂತ ಕೇಳ್ತಾನೆ. ಹೋಲಿಕೆಗಳನ್ನು ನೋಡ್ತಾ ಹೋಗೋಣ. ಸಸ್ಯ ಹಾಗೂ ಪ್ರಾಣಿ ಜೀವಕೋಶಗಳೆರಡು ಮೂಲಭೂತ ರಚನೆಗಳಾದ ಕೋಶಪೊರೆ, ಕೋಶದ್ರವ ಹಾಗೂ ನ್ಯೂಕ್ಲಿಯಸ್ ಅನ್ನು ಹೊಂದಿವೆ. ಹಾಗಾದರೆ ಈ ಒಂದು ಹೋಲಿಕೆಗಳ ಆಧರಿಸಿ ನಾವು ವ್ಯತ್ಯಾಸಗಳನ್ನು ನೋಡ್ತಾ ಹೋಗೋಣ. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ. ಸಸ್ಯ ಜೀವಕೋಶವು ಕೋಶ ಭಿತ್ತಿಯನ್ನು ಹೊಂದಿದ್ರೆ ಪ್ರಾಣಿ ಜೀವಕೋಶ ಕೋಶ ಭಿತ್ತಿಯನ್ನು ಹೊಂದಿರುವುದಿಲ್ಲ. ಸಸ್ಯ ಜೀವಕೋಶ ಪ್ಲಾಸ್ಟಿಡ್ಗಳು ಇರುತ್ತವೆ, ಪ್ರಾಣಿ ಜೀವಕೋಶಗಳಲ್ಲಿ ಪ್ಲಾಸ್ಟಿಡ್ಗಳು ಇರುವುದಿಲ್ಲ. ಸಸ್ಯ ಜೀವಕೋಶ ಒಂದೇ ದೊಡ್ಡದಾದ ರಸದಾನಿ ಇರುತ್ತದೆ, ಆದರೆ ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದಾದ ಹಲವು ರಸದಾನಿಗಳು ಇರುತ್ತವೆ. ಓಕೆನಾ? ಇನ್ನು 2ನೇ ಪ್ರಶ್ನೆ ನೋಡಿ, ವೆರಿ ಇಂಪಾರ್ಟೆಂಟ್ ಇವೆರಡು. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ವ್ಯತ್ಯಾಸ, ಹಾಗೆ ಪ್ರೋಕ್ಯಾರಿಯೋಟ್ ಜೀವಕೋಶವು ಯೂಕ್ಯಾರಿಯೋಟ್ ಜೀವಕೋಶಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ವ್ಯತ್ಯಾಸಗಳನ್ನು ಕೇಳ್ತಾನೆ. ಎರಡು ಪ್ರಶ್ನೆಗಳು ಕೂಡ ವ್ಯತ್ಯಾಸಗಳು ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನು ಪ್ರೋಕ್ಯಾರಿಯೋಟ್ಗಳು ಮತ್ತು ಯೂಕ್ಯಾರಿಯೋಟ್ಗಳ ನಡುವಿನ ವ್ಯತ್ಯಾಸವನ್ನು ನೋಡ್ತಾ ಹೋಗೋಣ. ಪ್ರೋಕ್ಯಾರಿಯೋಟ್ಗಳು ಗಾತ್ರದಲ್ಲಿ ತುಂಬ ಚಿಕ್ಕವು ಆಗಿರ್ತವೆ, ಯೂಕ್ಯಾರಿಯೋಟ್ಗಳು ಪ್ರೋಕ್ಯಾರಿಯೋಟ್ಗಳಿಗಿಂತ ದೊಡ್ಡದಾಗಿವೆ. ನ್ಯೂಕ್ಲಿಯರ್ ಮೆಂಬ್ರೇನ್ ಇರುವುದಿಲ್ಲ ಪ್ರೋಕ್ಯಾರಿಯೋಟ್ಗಳಲ್ಲಿ, ಇನ್ನು ಯೂಕ್ಯಾರಿಯೋಟ್ಗಳಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತದೆ. ಪ್ರೋಕ್ಯಾರಿಯೋಟ್ಗಳು ಪೊರೆಯಿಂದ ಆವೃತವಾದ ಕಣದಂಗಗಳು ಇರುವುದಿಲ್ಲ, ಯೂಕ್ಯಾರಿಯೋಟ್ಗಳಲ್ಲಿ ಪೊರೆಯಿಂದ ಆವೃತವಾದ ಕಣದಂಗಗಳು ಇರುತ್ತವೆ. ಪ್ರೋಕ್ಯಾರಿಯೋಟ್ಗಳು ಒಂದೇ ಕ್ರೋಮೋಸೋಮನ್ನು ಒಂದೇ ವರ್ಣತಂತುವನ್ನು ಹೊಂದಿದ್ರೆ ಯೂಕ್ಯಾರಿಯೋಟ್ಗಳು ಅನೇಕ ವರ್ಣತಂತುಗಳನ್ನು ಅಥವಾ ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತವೆ. 3ನೇ ಕ್ವಶನ್ ನೋಡಿ, ಕೋಶ ಪೊರೆಯು ಛಿದ್ರವಾದರೆ ಅಥವಾ ಮುರಿದು ಹೋದರೆ ಏನಾಗಬಹುದು? ಆನ್ಸರ್ ನೋಡ್ತಾ ಹೋಗೋಣ. ಕೋಶ ಪೊರೆಯು ಕೋಶದ್ರವ ಹಾಗೂ ಕಣದಂಗಗಳಿಗೆ ರಕ್ಷಾ ಕವಚವಾಗಿದೆ. ಇದು ಅವುಗಳನ್ನು ಬಾಹ್ಯ ಪರಿಸರದಿಂದ ರಕ್ಷಿಸುತ್ತದೆ. ಕೋಶ ಪೊರೆಯು ಛಿದ್ರವಾದರೆ ಅದರೊಳಗಿನ ಪದಾರ್ಥಗಳು ಹೊರಬರುತ್ತವೆ ಮತ್ತು ಇದರಿಂದ ಅವು ನಿಷ್ಕ್ರಿಯಗೊಳ್ಳುವುದರಿಂದ ಜೀವಕೋಶ ಏನಾಗ್ತದಪ್ಪ ಅಂದರೆ ನಾಶವಾಗ್ತದೆ. 4ನೇ ಪ್ರಶ್ನೆ, ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಕೋಶದ ಜೀವಕ್ಕೆ ಉಂಟಾಗಬಹುದಾದ ತೊಂದರೆಗಳೇನು? ಗಾಲ್ಗಿ ಸಂಕೀರ್ಣ ಇಲ್ಲ ಅಂದಿದ್ರೆ ಜೀವಕೋಶದೊಳಗೆ ಏನಾಗಬಹುದಿತ್ತು ತೊಂದರೆಗಳು ಅಂತ ಕೇಳ್ತಾನೆ. ವಸ್ತುಗಳ ಸಂಗ್ರಹಣೆ, ಸುಧಾರಣೆ ಮತ್ತು ಪ್ಯಾಕ್ ಮಾಡುವಿಕೆ ಗಾಲ್ಗಿ ಸಂಕೀರ್ಣದ ಪ್ರಮುಖ ಕಾರ್ಯಗಳಾಗಿವೆ. ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಕೋಶಪೊರೆ, ಹೊಸ ಕೋಶಗಳ ಉತ್ಪಾದನೆಗೆ ಬೇಕಾದ ಪ್ರೋಟೀನ್ಗಳು, ಲಿಪಿಡ್ಗಳು ಸಾಗಿಸಲ್ಪಡುವುದಿಲ್ಲ. ಇದರಿಂದಾಗಿ ಜೀವಿಯಲ್ಲಿ ಬೆಳವಣಿಗೆ ಮತ್ತು ನಷ್ಟ ಹೊಂದಿದ ರಚನೆಗಳ ಸುಧಾರಣೆ ನಡೆಯುವುದಿಲ್ಲ. ಓಕೆನಾ? ಇವೆಲ್ಲವೂ ಏನಾಗಿರ್ತಾವೆ? ತೊಂದರೆಗಳಾಗಿರ್ತವೆ. ಇನ್ನು 5ನೇ ಪ್ರಶ್ನೆ ನೋಡಿ, ಯಾವ ಕಣದಂಗವು ಕೋಶದ ಶಕ್ತಿ ಕೇಂದ್ರ ಎಂದು ಹೆಸರಾಗಿದೆ, ಏಕೆ? ನಾವು ಮೈಟೋಕಾಂಡ್ರಿಯಾವನ್ನು ಕೋಶದ ಶಕ್ತಿ ಕೇಂದ್ರ ಎಂದು ಹೆಸರಾಗಿದೆ ಅಂತ ಕರಿತೇವೆ. ಇನ್ನು ಮೈಟೋಕಾಂಡ್ರಿಯಾದಲ್ಲಿ ಕೋಶೀಯ ಉಸಿರಾಟದಿಂದ ಶಕ್ತಿ ಬಿಡುಗಡೆ ಆಗ್ತದೆ. ಕೋಶೀಯ ಉಸಿರಾಟದಿಂದ ಏನಾಗ್ತದಪ್ಪ ಅಂದರೆ ಶಕ್ತಿ ಬಿಡುಗಡೆ ಆಗ್ತದೆ. ಇನ್ನು 6ನೇ ಪ್ರಶ್ನೆ, ಕೋಶ ಪೊರೆಯ ನಿರ್ಮಾಣದಲ್ಲಿ ಭಾಗಿಯಾಗುವ
ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಎಲ್ಲಿ ಸಂಶ್ಲೇಷಿಸಲ್ಪಡುತ್ತವೆ? ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಎಲ್ಲಿ ಸಂಶ್ಲೇಷಣೆ ಆಗ್ತವಪ್ಪ ಅಂದರೆ ಲಿಪಿಡ್ಗಳು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಹಾಗೂ ಪ್ರೋಟೀನ್ಗಳು ರೈಬೋಸೋಮ್ಗಳಲ್ಲಿ ಸಂಶ್ಲೇಷಿಸಲ್ಪಡುತ್ತವೆ. ಅಂದರೆ ಲಿಪಿಡ್ ಅಂದರೆ ಕೊಬ್ಬಿನಾಂಶ, ಕೊಬ್ಬುಗಳು ಎಲ್ಲಿ ಸಂಶ್ಲೇಷಣೆ ಆಗ್ತವಪ್ಪ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಸಂಶ್ಲೇಷಣೆಯನ್ನು ಹೊಂದವು. ಇನ್ನು ಪ್ರೋಟೀನ್ಗಳು ಎಲ್ಲಪ್ಪ ಅಂದರೆ ರೈಬೋಸೋಮ್ಗಳಲ್ಲಿ ಸಂಶ್ಲೇಷಣೆ ಆಗ್ತವೆ. ಅದಕ್ಕೆ ನಾವು ರೈಬೋಸೋಮನ್ನು ನಾವು ಪ್ರೋಟೀನ್ನ ಕಾರ್ಖಾನೆ ಎಂದು ಕರೆಯುತ್ತೇವೆ. ಇನ್ನು 7ನೇ ಪ್ರಶ್ನೆ, ಅಮೀಬಾವು ತನ್ನ ಆಹಾರವನ್ನು ಹೇಗೆ ಪಡೆಯುತ್ತದೆ? ಅಮೀಬಾದಲ್ಲಿ ಆಹಾರ ಪಡೆಯುವ ಪ್ರಕ್ರಿಯೆಯನ್ನು ನಾವು ಎಂಡೋಸೈಟೋಸಿಸ್ ಎಂದು ಕರೆಯುತ್ತೇವೆ. ಅಮೀಬಾ ಏನು ಮಾಡ್ತೈತಿ, ಆಹಾರವನ್ನು ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ಐತಲ್ಲ ಅದನ್ನು ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಅದು ಹೇಗೆ ಪಡೆದುಕೊಳ್ತದಪ್ಪ ಅಂದ್ರೆ ಅಮೀಬಾ ತನ್ನ ಕೋಶ ಪೊರೆಯನ್ನು ಆಹಾರದ ಸುತ್ತಲೂ ಮಿಥ್ಯಪಾದಗಳ ರೂಪದಲ್ಲಿ ಹರಡಿಕೊಳ್ಳುತ್ತದೆ. ಮಿಥ್ಯಪಾದ ಅನ್ನೋದು ಚಲಿಸುವ ಒಂದು ಅಂಗ ಅಮೀಬಾದಲ್ಲಿ. ಹಾಗಾಗಿ ಅಮೀಬಾ ಏನು ಮಾಡ್ತದಪ್ಪ ಅಂದರೆ ತನ್ನ ಕೋಶ ಪೊರೆಯನ್ನು ಆಹಾರದ ಸುತ್ತಲೂ ಮಿಥ್ಯಪಾದಗಳ ರೂಪದಲ್ಲಿ ಹರಡಿಕೊಳ್ಳುತ್ತದೆ. ನಂತರ ರಸದಾನಿಯಾಗಿ ಅದು ಸ್ವಾಂಗೀಕರಣಗೊಳ್ಳುತ್ತದೆ. ಹೀಗೆ ಅಮೀಬಾ ಏನು ಮಾಡ್ತದೆ, ತನ್ನ ಆಹಾರವನ್ನು ಪಡೆದುಕೊಳ್ತದೆ. ಇನ್ನು ಮುಂದಿನ ಪ್ರಶ್ನೆ, ಅಭಿಸರಣೆ ಎಂದರೇನು? 1 ಮಾರ್ಕ್, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೀರಿನ ಅಣುಗಳು ಅಧಿಕ ಸಾರಥಿಯ ಪ್ರದೇಶದಿಂದ ಕಡಿಮೆ ಸಾರಥಿಯ ಪ್ರದೇಶಕ್ಕೆ ಅರೆವ್ಯಾಪ್ತ ಪೊರೆಯ ಮೂಲಕ ಹಾದು ಹೋಗುವ ಪ್ರಕ್ರಿಯೆಗೆ ನಾವು ಏನು ಕರಿತೀವಿ? ಅಭಿಸರಣೆ ಎಂದು ಕರೆಯುತ್ತೇವೆ. ನೀರಿನ ಅಣುಗಳು ಏನು ಮಾಡ್ತಪ್ಪ ಅಂದರೆ ಅಧಿಕ ಸಾರಥಿಯ ಪ್ರದೇಶದಿಂದ ಅಂದರೆ ಜಾಸ್ತಿ ಇರತಕ್ಕಂಥ ಪ್ರದೇಶದಿಂದ ಕಡಿಮೆ ಪ್ರದೇಶಕ್ಕೆ ಅಂದರೆ ಕಡಿಮೆ ಸಾರಥಿಯ ಪ್ರದೇಶಕ್ಕೆ ಏನಾಗ್ತದಪ್ಪ, ಯಾವ ಒಂದು ಕೋಶಭಿತ್ತಿಯ ಮೂಲಕ ಅಂದರೆ ಅರೆವ್ಯಾಪ್ಯ ಪೊರೆಯ ಮೂಲಕ ಹಾದು ಹೋಗ್ತದಲ್ಲ ಅದನ್ನು ನಾವೆಂತ ಕರಿತೀವಪ್ಪ ಅಂದರೆ ಅಭಿಸರಣೆ ಎಂದು ಕರೆಯುತ್ತೇವೆ. 9ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಅಭಿಸರಣೆ ಪ್ರಯೋಗವನ್ನು ಕೈಗೊಳ್ಳಿ. ಸಿಪ್ಪೆ ಸುಲಿದ ಆಲೂಗಡ್ಡೆಯ 4 ಅರ್ಧ ತುಂಡುಗಳನ್ನು ತೆಗೆದುಕೊಳ್ಳಿ ಮತ್ತು ಪ್ರತಿ ತುಂಡಿನಲ್ಲೂ ಬಟ್ಟಲಿನ ಆಕಾರದ ಕುಳಿ ಮಾಡಿ ಅಂದರೆ ತೆಗ್ ಮಾಡಿ ಗುಂಡಿ ಮಾಡಿ ಇವುಗಳಲ್ಲಿ ಒಂದು ಆಲೂಗಡ್ಡೆಯ ಬಟ್ಟಲನ್ನು ಬೇಯಿಸಿದ ಆಲೂಗಡ್ಡೆಯಿಂದ ಮಾಡಿಕೊಳ್ಳಿ. ಅವುಗಳನ್ನು A, B, C ಮತ್ತು D ಎಂದು ಗುರುತಿಸಿ. ಪ್ರತಿಯೊಂದು ಆಲೂಗಡ್ಡೆಯನ್ನು ನೀರು ತುಂಬಿದ ಗಾಜಿನ ತೊಟ್ಟಿಯಲ್ಲಿ ಇಡಿ. ಈಗ 1ನೇ ಕ್ವಶನ್ ನೋಡಿ, A ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲನ್ನು ಖಾಲಿ ಮಾಡಿ B ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ 1 ಟೀ ಚಮಚದಷ್ಟು ಸಕ್ಕರೆ ಹಾಕಿ. C ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ 1 ಟೀ ಚಮಚದಷ್ಟು ಉಪ್ಪನ್ನು ಹಾಕ್ಬೇಕಂತ. D ಎಂದು ಗುರುತಿಸಿದ ಬೇಯಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ 1 ಟೀ ಚಮಚದಷ್ಟು ಸಕ್ಕರೆಯನ್ನು ಹಾಕಿ. ಆದರೆ ಏನಾಗ್ತದೆ ಅಂತ ಕೇಳ್ತಾನೆ. ಇವೆಲ್ಲವನ್ನು 2 ಗಂಟೆಗಳಷ್ಟು ಕಾಲ ಹಾಗೆಯೇ ಇಡಿ. ನಂತರ 4 ಆಲೂಗಡ್ಡೆ ಬಟ್ಟಲುಗಳನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳ್ತಾನೆ. ಏನೇನಪ್ಪ ಕ್ವಶನ್ಗಳು ನೋಡಿ. B ಮತ್ತು C ಆಲೂಗಡ್ಡೆ ಬಟ್ಟಲಿನ ಕುಳಿಗಳು ಏಕೆ ನೀರು ಸಂಗ್ರಹವಾಗುತ್ತದೆ ಎಂದು ವಿವರಿಸಿ ಅಂತ ಕೇಳಿದಾನೆ. ಹಾಗೆ A ಪ್ರಶ್ನೆ 2ನೇ ಪ್ರಶ್ನೆ, A ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲು ಈ ಪ್ರಯೋಗಕ್ಕೆ ಏಕೆ ಅವಶ್ಯಕ? ಇನ್ನು 3ನೇ ಪ್ರಶ್ನೆ, A ಮತ್ತು D ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗುವುದಿಲ್ಲ ಅಂತ ಕೇಳ್ತಾನೆ. 1ನೇ ಪ್ರಶ್ನೆ ನೋಡಿ, B ಮತ್ತು C ಆಲೂಗಡ್ಡೆಯಲ್ಲಿ ಅಭಿಸರಣ ಕ್ರಿಯೆ ಜರುಗುವುದರಿಂದ ಕುಳಿಗಳಲ್ಲಿ ನೀರು ಸಂಗ್ರಹವಾಗುತ್ತದೆ. 2ನೇ ಪ್ರಶ್ನೆ, ಅಭಿಸರಣ ಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು A ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲು ಪ್ರಯೋಗಕ್ಕೆ ಅವಶ್ಯಕವಾಗಿದೆ. ಇನ್ನು 3ನೇ ಪ್ರಶ್ನೆ ನೋಡಿ, A ಆಲೂಗಡ್ಡೆ ಖಾಲಿ ಇರುವುದರಿಂದ ಮತ್ತು D ಆಲೂಗಡ್ಡೆಯಲ್ಲಿನ ಜೀವಕೋಶಗಳ ಕೋಶ ಪೊರೆಯು ಕುದಿಸುವುದರಿಂದ ನಷ್ಟ ಹೊಂದುವುದರಿಂದ ಇವುಗಳಲ್ಲಿ ಅಭಿಸರಣ ಕ್ರಿಯೆನಗಲ್ಲ ಜರುಗುವುದಿಲ್ಲ ಅಂತ ಹೇಳ್ಬಹುದು ನಾವು. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ನಾವು ಜೀವದ ಮೂಲ ಘಟಕ ಎಂಬ ಪಾಠದ ಅಭ್ಯಾಸದ ಪ್ರಶ್ನೆಗಳು ಹಾಗೂ ಪಠ್ಯದ ಒಳಭಾಗದ ಪ್ರಶ್ನೆಗಳನ್ನು ಸಂಪೂರ್ಣ ಉತ್ತರಗಳೊಂದಿಗೆ ಅತ್ಯಂತ ಸುಲಭ ಮತ್ತು ಸರಳ ಉತ್ತರಗಳೊಂದಿಗೆ ಅಧ್ಯಯನವನ್ನು ಮಾಡಿದ್ದೇವೆ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಅತ್ಯಂತ ತುಂಬ ಖುಷಿಯನ್ನು ಕೊಡ್ತದೆ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋವನ್ನು ಮಾಡೋಕ್ಕೆ ಒಂದು ಸ್ಫೂರ್ತಿಯ ಚಿಲುಮೆ ಆಗ್ತದೆ ಅಂತ ಹೇಳ್ತಾ, ಸೊ ಇಷ್ಟೊತ್ತು ನಮ್ಮ ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.